ನಿಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ದಂಧೆ YST ಹೇಳಿದ್ನಲ್ಲ, ಆಮೇಲೆ ಅದು ಎಂಥದ್ದು 5 ಜನದ ಏನೋ ಬಂತಲ್ಲಪ್ಪ ಒಂದು ಸಲ ಮುಖ್ಯಮಂತ್ರಿದು ಅವ್ರ ಮಗಂದು ಕಾನ್ವರ್ಸೇಷನ್ನು, ಏನೋ CSR ಫಂಡು ಎಲ್ಲ ಇದೆ ಡಾಕ್ಯುಮೆಂಟು. ನಿಮ್ಮ CSR ಫಂಡ್ ಯೋಗ್ಯತೆ ಅವತ್ತು 5 ಜನ ಯಾರು ಹೇಳಿದರು? ಅಪ್ಪಯ್ಯ ಯಾರು ಹೇಳಿದರು? ಚರ್ಚೆ ನಡೀತಲ್ಲಪ್ಪ. ಆ ಥರದ್ದು ಪೆನ್ ಡ್ರೈವ್ ನನ್ನ ತಿರುಗೋದು. ಈ ಥರ ಈ ಅಶ್ಲೀಲ ಪೆನ್ ಡ್ರೈವ್ ನಾನು ಇಟ್ಕೊಂಡಿಲ್ಲ. ಯಾರು ನೆನ್ನೆ ಹೇಳಿಲ್ವ ನಿಮಗೆ? ಯಾರು ಏನು ಮೂರ್ತಿ ಕತೆ? ಅಯ್ಯೋ ನಮ್ಮ ಶಿಷ್ಯ ಓಲಿ ಇಷ್ಟ ಸಂಪಾದನೆ ಮಾಡ್ತಾನೆ ಅದಕ್ಕೆ ಹೇಳಿದ್ರಲ್ಲ, ನಾವು ಯಾವುದು ಚಿಲ್ಲರೆ ಕೆಲಸ ಮಾಡಲ್ಲ ಅಂತ. ಅಣ್ಣ ತಮ್ಮ ಹೇಳಿದ್ರಲ್ಲ ಚಿಲ್ಲರೆ ಕೆಲಸ ಮಾಡಲ್ಲ ಅಂತ ಹೇಳಿ. ನಿಮ್ಮನ್ನು ಚಿಲ್ಲರೆ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಯ್ತದ? ನಿಮ್ಮ ಬಿಸ್ನೆಸ್ಸೇ ಪ್ಯಾಷನ್ ಅಂತ ಹೇಳಲ್ವ ನೀವು? ಚಿಲ್ಲರೆ ಕೆಲಸ ನಿಮ್ಮ ಕೈಲಿ ನೀವು ಮಾಡೋದೆಲ್ಲ ಎಂಥದ್ದು ದೊಡ್ಡ ಕೆಲಸ, ಮಹಾನ್ ಕೆಲಸ ಅಂತ ಗೊತ್ತು ನನಗೆ, ಏನೇನು ಮಾಡಿದ್ದೀರಿ ಅಂತಲೂ. ನಿಮ್ಮ ಕೈಲಿ ಚಿಲ್ಲರೆ ಕೆಲಸ, ನೀವು ಚಿಲ್ಲರೆ ಕೆಲಸ ಮಾಡಲ್ಲಪ್ಪ. ಅಯ್ಯೋ ನಾನು ಒಪ್ಕೋತೀನಿ. ನಾನು ಹೇಳಿದಲ್ಲ ನಿಮ್ಮ ಗುರುಗಳು ಯಾರು, ಏನು ಮೂರ್ತಿ ಏನು ಹೇಳಿದ್ರು? ಅದೆಂಥದ್ದು ರಘುಪತಿ ಅವರ ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ TV ಬಂತು. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ತಗೊಂಡೋಗಿ ದೊಡ್ಡ ಹಳ್ಳಿಲಿ ಹಾಕೊಂಡು ಎಂಥದ್ದು ಇನ್ನೊಂದು ಬರೋದಲ್ಲ ರೆಕಾರ್ಡ್ರು, VCR ಅದನ್ನಿಟ್ಕೊಂಡು ಎಂಥವು ತೋರಿಸಾರಂತಲ್ಲ ಕ್ಲಿಪ್ಪಿಂಗು. ನಾನು ಹೇಳಿದ್ದ ಇದು? ನಾನು ಹೇಳಿದ್ದ? ಇದ್ಯಾರು ಏನು ಮೂರ್ತಿ ಅವ್ರು ತಾನೇ ಹೇಳಿರೋದು. ಆಮೇಲೆ ಸಂಗ್ರಾಮ್ ಸಿಂಗ್ ಹೇಳಿದ್ದೇನು? ಯಾವುದು LH ಕತೆ ನಾನು ಹೇಳಿದ್ದ? ಇದು ಪೆನ್ ಡ್ರೈವ್ ಕುಮಾರಸ್ವಾಮಿ, ಪೆನ್ ಡ್ರೈವ್ನ ಕುಮಾರಸ್ವಾಮಿ ರೆಡಿ ಮಾಡ್ಕೊಂಡು ಇದಕ್ಕೆ ಬಳಕೆ ಮಾಡ್ಕೊಂಡು ಪೆನ್ ಡ್ರೈವ್ ಅಂತ ಕುಮಾರಸ್ವಾಮಿ ಮೊದಲೇ ತೋರಿಸ್ತಾ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲಪ್ಪ ಕೃಷ್ಣ ಬೈರೇಗೌಡ್ರೆ. ಇವತ್ತು ಆ ಒಂದು ವರ್ಗಾವಣೆಯ ಹಗರಣದ್ದು ಇವತ್ತು ಇದೆ ಪೆನ್ ಡ್ರೈವು. ಇದೆಯಾ ನಿಮ್ಮ ಸರ್ಕಾರದಲ್ಲಿ ಯೋಗ್ಯತೆ? ಲೂಟಿ ಮಾಡಿದ್ರಿ ರಾಜ್ಯನ, ಅಧಿಕಾರಿಗಳನ್ನು ಯಾವ್ಯಾವ ರೀತಿ ವಸೂಲಿ ದಂಧೆ ನಡೆಸ್ತಿದ್ದೀರಿ. ನಿಮ್ಮ ಕಾಲದಲ್ಲಿ ಆಗಿರಲ್ವ? ನಿಮ್ಮ ಕಾಲ ಒಂದು ಇನ್ಸಿಡೆಂಟ್ ಕೊಡ್ರಿ ನನ್ನ ಕಾಲದಲ್ಲಿ ಅದು ಮಾಡಿದರೆ. ಇಲ್ಲಿ ಪೆನ್ ಡ್ರೈವ್ ಮಾನಹಾರ ಮಾಡಿದ್ವಿ ಅಂತ ಆ ಪೆನ್ ಡ್ರೈವ್ ಇಟ್ಕೊಂಡು ಬೀದಿಲಿ ಹರಾಜು ಹಾಕೊಂಡು ರಸ್ತೆಯಲ್ಲಿ ಎಸ್ಕೊಂಡು ಅವ್ರು ಮಾನಹಾರ ಮಾಡಿರೋದು ನಾವು, ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾರ್ಯಕರ್ತರುಗಳು, ಇಲ್ಲ ನಿಮ್ಮ ನಾಯಕನು. ಅವನ ನಾಯಕ ಅಂತ ಹೇಳೋಕ್ಕಾಗಲ್ಲ, ಕಳ್ಳನಾಯಕನೇ. ನಾನು ಕಥಾನಾಯಕ ಅಂತ ಕರೆದಿದ್ದೀರಿ. ಕಥಾನಾಯಕನಿಗೊಬ್ಬ ಕಳ್ಳನಾಯಕ ಬೇಕಲ್ಲ. ಆ ಕಳ್ಳನಾಯಕನ ರೋಲ್ ರಿಲೀವ್ ಮಾಡ್ತೀರಾ? ಇಲ್ಲಿ ಇವರನ್ನು ಮುಗಿಸೋಕೆ BJP ಅವರು ನೋಡ್ತಿದ್ದಾರೆ. ಇದು ಹೇಳ್ತೀರಿ? ಹೌದಪ್ಪ, ಕೇಳಿದಿರಲ್ಲ ಪ್ರಶ್ನೆ. ಇಷ್ಟೆಲ್ಲ ಆದಮೇಲೆ ಅಮಿತ್ ಶಾ ಅವ್ರನ್ನ ಕೇಳ್ತೀವಿ, BJP ಅವರು JDS ಜೊತೆ ಸಂಬಂಧ ಮುಂದುವರಿಸ್ತಿರೋ ತೆಗಿತೀರೋ ಅಂತೇಳಿ. ಪಾಪ ನಿಮಗಿರೋದೇ ಈಗ ಪ್ರಾಬ್ಲಮ್ ಇಲ್ಲಿ. ಯಾವ ಲೋಕಸಭೆ ಚುನಾವಣೆಯಲ್ಲಿ 20 ಸೀಟ್ ಗೆಲ್ತೀವಿ, 22 ಸೀಟ್ ಗೆಲ್ತೀವಿ ಅಂತ ದುರಾಂಕಾರದಲ್ಲಿದ್ದರಲ್ಲ. ಈ ಮೈತ್ರಿಯ ಹೊಂದಾಣಿಕೆ ಆಗಿದ್ದು ನುಂಗಲಾರ ತುತ್ತಾಗಿರೋದು ನಿಮಗೆ.